ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡೇಸ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಇವತ್ತು ಅದೆಷ್ಟೋ ಯುವಕರು ಭಾರತೀಯ ಸೇನೆಗೆ ಸೇರ್ಬೇಕು, ಭಾರತ ಸೇವೆಯನ್ನ ಮಾಡಬೇಕು ಅಂತ ಅದೆಷ್ಟೋ ಯುವಕರು ಕನಸನ್ನ ಕಟ್ಕೊಂಡಿರ್ತಾರೆ. ಹಾಗೆ ಅದೆಷ್ಟೋ ಯುವಕರು ಇವತ್ತು ಆ ಏನು ಭಾರತೀಯ ಸೇನೆಗೆ ಸೇರ್ಪಡೆ ಆಗುವಂತಹ ಒಂದು ನಿಟ್ಟಿನಲ್ಲಿ ತರಬೇತಿಯನ್ನ ಕೂಡ ಪಡಿತಾ ಇದ್ದಾರೆ. ಇನ್ನು ಕಾಲೇಜು ಶಿಕ್ಷಣದಲ್ಲೇ ಇವತ್ತು ಭಾರತೀಯ ಸೇನೆಗೆ ಸೇರ್ಪಡೆ ಆಗ್ಬೇಕು ಎನ್ನುವಂತ ಒಂದು ಕನಸು ಇವತ್ತಿನ ಯುವಕರದಾಗಿದೆ. ಹಾಗೆ ಅಲ್ಲಿ ಇಲ್ಲಿ ತರಬೇತಿಯು ಕೂಡ ನಡೀತಾ ಇರುವಂತದ್ದು. ಹಾಗೆ ಇವತ್ತು ಅಗ್ನಿವೀರ್ಗೆ ಸೇರ್ಪಡೆ ಆಗಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅದೆಷ್ಟೋ ಯುವಕರು ಕಾಲೇಜು ಮುಗಿದ ತಕ್ಷಣವೇ ಒಂದು ತರಬೇತಿಗೆ ಸೇರ್ಪಡೆ ಆಗ್ತಾರೆ. ಅದ್ರ ಜೊತೆಗೆ ಆ ಅವರದ್ದೇ ಆದಂತಹ ಒಂದು ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾರೆ. ಹಾಗೆ ಇವತ್ತು ಅಗ್ನಿವೀರ್ಗೆ ಸೇರ್ಪಡೆ ಆಗ್ಬೇಕು ಅಂತ ಏನು ಕನಸನ್ನ ಕಟ್ಕೊಂಡಿರ್ತಾರೋ ಅಂತ ಕನಸು ಕಟ್ಕೊಂಡಂತ ಅದೆಷ್ಟೋ ಯುವಕರಿಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದ ಒಬ್ಬ ಮಾಜಿ ಸೈನಿಕ ಒಂದು ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಅಂದ್ರೆ ರಜಾ ದಿನಗಳಲ್ಲಿ ಅವರದೇ ಆದಂತಹ ಒಂದು ಶಿಬಿರವನ್ನ ಮಾಡೋದ್ರ ಮೂಲಕ ಯಾರು ಅಗ್ನಿವೀರ್ ಕನಸನ್ನ ಕಟ್ಕೊಂಡಿದ್ದಾರೋ ಅವರಿಗೆ ಒಂದು ನೆರವಾಗ್ತಾ ಇದ್ದಾರೆ. ಉಚಿತವಾದಂತ ಒಂದು ತರಬೇತಿಯನ್ನ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬೇಸಿಗೆ ಶಿಬಿರವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಎಷ್ಟೋ ಕಡೆ ಬೇಸಿಗೆ ಶಿಬಿರಗಳು, ಒಂದು ಚಿತ್ರಕಲಾ ಶಿಬಿರ ಆಗಿರ್ಬೋದು, ಅದೇ ರೀತಿ ಪೇಂಟಿಂಗ್ ಶಿಬಿರ ಆಗಿರ್ಬೋದು, ಹಾಗೆ ಬೇರೆ ಪರಿಸರಕ್ಕೆ ತಕ್ಕಂತ ಶಿಬಿರಗಳು ನಡೀತಾ ಇರುವಂತದ್ದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಆದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಒಂದು ಶಿಬಿರ ನಡೀತಾ ಇದೆ. ಅದು ದೇಶ ಸೇವೆಗೆ ಹೋಗುವಂತ ಯುವಕರಿಗೆ ಒಂದು ಉತ್ತೇಜನ ನೀಡುವಂತ ಒಂದು ಶಿಬಿರ ಆಗಿರುವಂತದ್ದು. ಅಂದ್ರೆ ಇವತ್ತು ಅಗ್ನಿವೀರ್ಗೆ ಯಾರು ಸೇರ್ಪಡೆ ಆಗ್ಬೇಕು ಅಂತ ಯುವಕರು ಕನಸನ್ನ ಕಟ್ಕೊಂಡಿದ್ದಾರೋ ಅವರಿಗೆ ಆ ತಕ್ಕಂತ ಒಂದು ತರಬೇತಿ, ಅಂದ್ರೆ ಭಾರತೀಯ ಸೇನೆಗೆ ಸೇರ್ಪಡೆ ಆಗುವಂತ ಒಂದು ನಿಟ್ಟಿನಲ್ಲಿ ಯಾವ ರೀತಿ ತರಬೇತಿ ಬೇಕು, ಅದನ್ನ ಪಾಸ್ ಮಾಡಲು ಯಾವ ರೀತಿಯಾದಂತ ಒಂದು ತರಬೇತಿ ಬೇಕು, ಅದೆಲ್ಲಾ ತರಬೇತಿ ಇವತ್ತು ಈ ಶಿಬಿರದಲ್ಲಿ ಕಲಿಸಿಕೊಡಲಾಗ್ತಾ ಇದೆ. ಮಾಜಿ ಸೈನಿಕರಾಗಿರತಕ್ಕಂತ ಒಂದು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರತಕ್ಕಂತ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದ ಸುಧೀರ್ ನಾಯ್ಕ್ ಎನ್ನುವಂತ ಒಬ್ಬ ಮಾಜಿ ಸೈನಿಕರು ಇವತ್ತು ಏನು ಶಿಬಿರವನ್ನ ಮಾಡ್ತಾ ಇರುವಂತದ್ದು. 10 ದಿನಗಳ ಕಾಲ ಈ ಶಿಬಿರ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದ ಒಂದು ಶ್ರೀ ಕಾತ್ಯಾಯಿನಿ ಹೈಸ್ಕೂಲ್ ಮೈದಾನದಲ್ಲಿ ನಡೀತಾ ಇರುವಂತದ್ದು. ಈ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇವತ್ತು ಭಾಗಿಯಾಗಿದ್ದಾರೆ. ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಕಾರವಾರ ಭಾಗದವರಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಹೊರತಾಗಿ ಬೇರೆ ಬೇರೆ ಜಿಲ್ಲೆಯಿಂದಲೂ, ಹುಬ್ಬಳ್ಳಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಅದೇ ರೀತಿ ಧಾರವಾಡ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಇವತ್ತು ವಿದ್ಯಾರ್ಥಿಗಳು ಬಂದು ಈ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಭಾರತೀಯ ಸೇನೆಗೆ ಸೇರ್ಪಡೆ ಆಗಲು ಬೇಕಾದಂತ ಅಗತ್ಯ ತರಬೇತಿಯನ್ನ ಇಲ್ಲಿ ಪಡಿತಾ ಇರುವಂತದ್ದು. ಇನ್ನೊಂದು ವೀಕ್ಷಕರೇ, ಈ ತರಬೇತಿ ಉಚಿತವಾಗಿ ಇಲ್ಲಿನ ಮಾಜಿ ಸೈನಿಕರಾಗಿರ್ತಕ್ಕಂಥ ಸುಧೀರ್ ಅವರು ನೀಡ್ತಾ ಇದ್ದಾರೆ. ಕೇವಲ ಊಟದ ಒಂದು ಖರ್ಚು ವೆಚ್ಚವನ್ನ ಮಾತ್ರ ಪಡೆದುಕೊಂಡು ತರಬೇತಿಯ ಸಂಪೂರ್ಣ ವೆಚ್ಚವನ್ನ ಇವರೇ ಭರಿಸ್ಕೊಳ್ತಾ ಇದ್ದಾರೆ. ಉಚಿತವಾಗಿ ತರಬೇತಿಯನ್ನ ಕೊಡ್ತಾ ಇರುವಂತದ್ದು. ಊಟದ ಮತ್ತು ಅದೇ ರೀತಿ ಕೆಲವೊಂದು ವಿಚಾರವಾಗಿ ಏನು ಅಗತ್ಯ ಖರ್ಚುಗಳು ಇರ್ತಾವೋ ಆ ಖರ್ಚುಗಳನ್ನ ಮಾತ್ರ ಈ ಅಭ್ಯರ್ಥಿಗಳಿಂದ ಪಡೆದುಕೊಂಡಿರುವಂತದ್ದು. ಅದೇ ರೀತಿ ಅದೆಷ್ಟೋ ಬಡವರಿಗೆ ಉಚಿತವಾಗಿ ಊಟದ್ದು ಸಮೇತ ಉಚಿತವಾಗಿ ತರಬೇತಿಯನ್ನ ಕೊಡ್ತಾ ಇರುವಂತದ್ದು ಶ್ಲಾಘನೀಯ ವಿಚಾರ ವೀಕ್ಷಕರೇ. ಅದ್ರ ಜೊತೆಗೆ ಬೇಸಿಗೆ ಶಿಬಿರವೂ ಕೂಡ ಇದರಲ್ಲಿದೆ. ಅದರ ಬೇಸಿಗೆ ಶಿಬಿರ ಯಾವ ರೀತಿ ಇದೆ ಅಂದ್ರೆ, ಇವತ್ತಿನ ಮಕ್ಕಳು ಕೇವಲ ಮೊಬೈಲ್ಗಾಗಿ ಮಾತ್ರ ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್ ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ಬರ್ತಾ ಇಲ್ಲ. ಈ ಹಿಂದೆ ಚಿಕ್ಕ ಮಕ್ಕಳು ಆರಂಭದಲ್ಲೇ ಬೇರೆ ಬೇರೆ ಆಟಗಳನ್ನ ಆಡ್ತಾ ಇದ್ರು, ದೇಶೀಯ ಆಟಗಳನ್ನ ಆಡ್ತಾ ಇದ್ರು. ಕ್ರಿಕೆಟ್, ವಾಲಿಬಾಲ್, ಅದ್ರ ಜೊತೆಗೆ ಖೋ ಖೋ, ಕಬಡ್ಡಿ, ಅದ್ರ ಜೊತೆಗೆ ರನ್ನಿಂಗ್, ಹೀಗೆ ರಜಾ ದಿನಗಳಲ್ಲಿ ಅವರದ್ದೇ ಆದಂತ ಒಂದು ದೇಶೀಯ ಕ್ರೀಡೆಗಳು ಹೆಚ್ಚು ಸದ್ದನ್ನ ಮಾಡ್ತಾ ಇತ್ತು. ಆಗಿನ ಮಕ್ಕಳು ಆ ರೀತಿಯನ್ನ ಆಟವನ್ನ ಆಡೋದರ ಮೂಲಕ ಒಂದು ದಷ್ಟಪುಷ್ಟವಾಗಿದ್ರು. ವೀಕ್ಷಕರೇ, ಇನ್ನು ಈ ಶಿಬಿರದಲ್ಲಿ ಈಗಾಗಲೇ 15 ವರ್ಷಕ್ಕಿಂತ ಕಡಿಮೆ ಇರುವಂತಹ ಒಂದು ಮಕ್ಕಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. 50ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಭಾಗವಹಿಸಿರುವಂತದ್ದು. ಅವರ ಮಾನಸಿಕ ದೃಢತೆ, ಅದ್ರ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನ ವೃದ್ಧಿಸುವಂತಹ ಒಂದು ನಿಟ್ಟಿನಲ್ಲಿಯೂ ಕೂಡ ಇವರಿಗೆ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದಿನ ಮಕ್ಕಳು ದೇಶೀಯ ಕ್ರೀಡೆಗಳನ್ನ ಆಡೋದರ ಮೂಲಕ ಒಂದು ದಷ್ಟಪುಷ್ಟವಾಗಿದ್ರು. ಅವರ ಮಾನಸಿಕ ದೃಢತೆ ಆಗಿರ್ಬೋದು, ಅದೇ ರೀತಿ ದೈಹಿಕ ಸಾಮರ್ಥ್ಯ ಕುಗ್ತಾ ಇರಲಿಲ್ಲ. ಆದ್ರೆ ಈಗಿನ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾ ಇರುವಂತದ್ದು, ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಕಡಿಮೆ
ಅವಧಿಯನ್ನ ತೊಡಗಿಸಿಕೊಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ದೈಹಿಕ ಸಾಮರ್ಥ್ಯವನ್ನ ವೃದ್ಧಿಸುವಂತಹ ಒಂದು ನಿಟ್ಟಿನಲ್ಲಿಯೂ ಕೂಡ ಇವತ್ತು ಈ ಶಿಬಿರ ನಡೀತಾ ಇರುವಂತದ್ದು ಮತ್ತು ಆ ಶಿಬಿರದಲ್ಲಿ ಅವರಿಗೆ ಅವರದೇ ಆದಂತಹ ಒಂದು ತರಬೇತಿಯನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ವೀಕ್ಷಕರೇ, ಇವತ್ತು ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಶಿಬಿರಗಳು ನಡೀತಾ ಇರುವಂತದ್ದು ಶ್ಲಾಘನೀಯ ವಿಚಾರ. ಯಾಕಂದ್ರೆ ಈ ಗ್ರಾಮೀಣ ಭಾಗಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಶಿಬಿರಾರ್ಥಿಗಳು ಬಂದು ಏನು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಶಿಬಿರದಲ್ಲಿ ಖುಷಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ದೇಶಭಕ್ತಿಯನ್ನ ಹೇಳ್ಕೊಡಲಾಗತ್ತೆ, ಮಾರ್ಚಿಂಗ್ ಅನ್ನ ಹೇಳ್ಕೊಡಲಾಗತ್ತೆ. ಇನ್ನೊಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಾವು ಹೇಗೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕು ಎನ್ನುವಂತಹ ಬಗ್ಗೆಯೂ ಇಲ್ಲಿ ತರಬೇತಿಯಲ್ಲಿ ಹೇಳಿಕೊಡಲಾಗತ್ತೆ. ಸರಿ, ಶಿಬಿರ ಯಾವ್ದಂದ್ರೆ ಅಗ್ನಿವೀರ್ ಜೊತೆ ಸಮರ್ ಕ್ಯಾಂಪ್ ಕೂಡ ಇದೆ. ಈಗ ಅಗ್ನಿವೀರನ್ನು ಫೋಕಸ್ ಮಾಡ್ತಾ ಸಮರ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ವಿ. ಸಮರ್ ಅಂದ್ರೆ ಈಗ ಸ್ಕೂಲ್ ಹೋಗೋದು ಬರೋದಾಗ ರಜೆ ಬಿದ್ದಾಗ ಒಂದು 10 days ಆದ್ರೆ ಅವರು ಫಿಸಿಕಲ್ ಯಾವ ರೀತಿ ನಾವು ಮೇಂಟೈನ್ ಇಡಬೇಕು ಅಂತ. ಈಗ ಅವರು ಬ್ರೀತಿಂಗ್ ಪ್ರಾಬ್ಲಮ್ ಇಶ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ ಬೆಳಿಗ್ಗೆ ನಿಮ್ಗೆ ಗೊತ್ತಿದೆ, ಸ್ಕೂಲ್ ಹೋದ್ ಮಕ್ಕಳು, ನಾ ಪದೇ ಇದೇ ಹೇಳ್ತೀನಿ, ಬೆಳಿಗ್ಗೆ 7 ಗಂಟೆ ಹೋದ್ ಮಕ್ಕಳು 4 ಗಂಟೆ ಸ್ಕೂಲ್ ಬಿಟ್ಟಿದ್ದೆ, ಟ್ಯೂಷನ್ ಹೋಗಿ ಮನೆ ಬರ್ತಾ 7 ಗಂಟೆ ಆಗುತ್ತೆ. ಮೊದ್ಲಿನಾಗೆ ಈವೆಂಟ್ ಇಲ್ಲ. ಮೊದ್ಲು ಏನ್ ಮಾಡ್ತಿದ್ವಿ ನಾವು, ಆಟ ಆಡ್ತೀವಿ, ಇದ್ ಮಾಡ್ತಿದ್ವಲ್ಲ. ಈಗಿನ ಮಕ್ಳು ಔಟ್ ಸೈಡ್ ನ ಕಾಣಿಸೋದಿಲ್ಲ. ಕ್ರಿಕೆಟ್ ಆಗ್ಲಿ ಯಾವುದೇ ಆಟ ಆಗ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ. ಆದ ಕಾರಣ ಈ ಇವೆಂಟ್ ಈಗ ಮೊಬೈಲ್ ಗಿಬೈಲ್ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಸರಿ, ಜರೂರತ್ ಇದ್ರೆ ಅವ್ರ ಪೇರೆಂಟ್ಸ್ ಹತ್ರ 2 ದಿವಸ ಒಂದ್ಸರಿ ಮಾತಾಡ್ತಾ ಇದ್ವಿ. ಈಗ ಮೊಬೈಲ್ ಬಿಟ್ಟು ಮಕ್ಕಳು ಈ ಇವೆಂಟ್ ಎಷ್ಟು ಖುಷಿಯಿಂದ ಇರ್ತದೆ, ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳು. ಅಂದ್ರೆ ಇದ್ರಲ್ಲಿ ಈಗ ಮೊದ್ಲಿನ ಹಾಗೆ ಎಲ್ಲ ಮಕ್ಕಳು ಸೇರ್ಕೊಂಡು ಆಟ ಆಡ್ತಾರೆ. ಒಬ್ಬ ರಿಲೇಷನ್ ಗೊತ್ತಾಗುತ್ತೆ, ಯಾರ ಹತ್ರ ಯಾವ ರೀತಿ ಇರ್ಬೇಕು, ನಾವ್ ಯಾರು ಇದನ್ನು ಕೂಡ ಸಣ್ಣ ಮಕ್ಕಳಲ್ಲಿ ಇದನ್ನ ಗ್ರೋತ್ ಮಾಡಿಸ್ತಾ ಇದ್ವಿ. ಅದು ಎಜುಕೇಶನ್ ಕೂಡ ಗ್ರೋತ್ ಮಾಡ್ತಾರೆ. ಹಾಗೆ ಇದು ಅಗ್ನಿವೀರ್ ಬಂತು. ಈಗ ಅಗ್ನಿವೀರ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಅಗ್ನಿವೀರ್ ಮಾಡಿ ಬಂದ್ರೆ ಅಂದ್ರೆ ಇಲ್ಲಿ ಅವ್ರ ಲೈಫ್ ಒಂದು ಸೆಟ್ ಆಗ್ದಂಗೆ ಆಗುತ್ತೆ. ಅದು ಇದು ಏನಂದ್ರೆ ನಿಮ್ದು ಕೋಟಾಗಳು ಸಿಗ್ತವೆ, ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಕೋಟಾಗಳಿದಾವೆ ಅವರಿಗೆ. ಅದ್ರ ಆರ್ಮಿ ಹೋಗ್ಲಿಲ್ಲ ಆದ್ರೂ ಅವ್ರಿಗೆ ಒಂದು ಆರ್ಮಿ ಫೀಲಿಂಗ್ಸ್ ಬರ್ಬೇಕು. ಆರ್ಮಿ ಯಾವ ರೀತಿ ಇರ್ತದೆ, ನೈಟ್ ಡ್ಯೂಟೀಸ್ ಆಗುತ್ತೆ, ನಂತರ ಅವರಿಗೆ ಯಾವ ರೀತಿ ಆರ್ಮಿ ಇರ್ತದೆ ಅಂತ ಗೊತ್ತಾಗುತ್ತೆ. ಆರ್ಮಿ ಫೀಲಿಂಗ್ ಒಂದು ಬರ್ಬೇಕು ಅಂತ ನಾನು ಹೇಳಿದ್ದು ಎಷ್ಟೇ. ಯಾವ ರೀತಿ ಶಿಬಿರ ಇದೆ ನಿಮ್ಗೆ, ಯಾವ ರೀತಿ ಹೆಲ್ಪ್ ಆಗುತ್ತೆ? ಫಸ್ಟ್ ಆಫ್ ಆಲ್ ನನ್ನ ಹೆಸರು ಕುಸುಮ ಅಂತ, ನಾನು ಹುಬ್ಳಿಯಿಂದ ಬಂದೇನಿ. ಸರ್ ಎವ್ರಿ ಇಯರ್ ಸಮ್ಮರ್ ಕ್ಯಾಂಪ್ ತಗೋತಾರೆ ಫಾರ್ 10 days. ಇವರು ಯಾವ ಥರ ಅಂದರೆ ಫುಲ್ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. ನಮಗೆ ಮಾರ್ನಿಂಗ್ ಎದ್ದು ವಾರ್ಮ್ ಅಪ್ ಮಾಡಿಸಿ, ರನ್ನಿಂಗ್ ಎಲ್ಲ ಮಾಡಿಸಿ ಫಿಸಿಕಲಿ ಫಿಟ್ ಮಾಡ್ತಾರೆ, ಮೆಂಟಲಿ ಸ್ಟ್ರಾಂಗ್ ಮಾಡ್ತಾರೆ. ಅದು ನಮ್ಮ ಮುಂದೆ ಫ್ಯೂಚರಿಗೂ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹುಡುಗರು ಕನಸು ಇರ್ತೈತಿ ಆರ್ಮಿಗೆ ಹೋಗಬೇಕು, ಪೊಲೀಸಿಗೆ ಹೋಗಬೇಕು ಅಂತ. ಆದರೆ ಅವ್ರು ರಿಟರ್ನ್ ಕ್ಲಿಯರ್ ಆಗ್ತಾರೆ, ಫಿಸಿಕಲ್ ಕ್ಲಿಯರ್ ಆಗೋದಿಲ್ಲ. ಯಾಕಂದರೆ ಲ್ಯಾಕ್ ಆಫ್ ಫಿಸಿಕಲ್ ಟ್ರೈನಿಂಗ್. ಅದು ಸಣ್ಣವರಿದ್ದಾಗಿಂದಾನೇ ಕೊಟ್ಟರೆ ಅದು ಮುಂದಾಗೆ ಪ್ರಾಬ್ಲಮ್ ಆಗೋದಿಲ್ಲ, ಒಮ್ಮೆಗ್ಲೆ ಬರ್ಡನ್ ಕೂಡ ಆಗೋದಿಲ್ಲ. ಅದು ಈ ಸರ್ ಮಾಡಿಕೊಡ್ತಾರೆ. ಮತ್ತು ಇವರೆಲ್ಲ ನಮಗೆ ಆರ್ಮಿ ಟ್ರೈನಿಂಗೇ ಕೊಡ್ತಿದ್ದಾರೆ. ಲೈಕ್ ಮುಂದೆ ನಮಗೆ ಯಾವ ಥರನೂ ಬರ್ಡನ್ ಆಗಬಾರ್ದು, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ನಾವು ಬೇರೆ ಕಡೆ ಹೋದ್ರೂ ನಮಗೆ ಅರ್ಧಕ್ಕೆ ಹೋಗಿ ಬರ್ಡನ್ ಆಗಿದೆ ಅಂತ ಬಿಟ್ಟು ಬರಬಾರ್ದು ಅಂತಂದು ಎಲ್ಲ ನಮಗೆ ವ್ಯವಸ್ಥೆ ಎಲ್ಲ ಚಲೋ ಇದೆ. ನಮ್ಮ ಮುಂದೆ ಯಾರಾದರೂ ಹುಡುಗರು ಬರ್ತಾರೆ ಅಂದ್ರೆ ಅಫ್ಕೋರ್ಸ್ ಬನ್ನಿ ಅಂತ ಹೇಳ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಕಷ್ಟ ಈಗಾದ್ರೆ ಮುಂದೆ ಸುಖ ಇರುತ್ತೆ ಅಷ್ಟೇ. ಕುಸುಮ. ಒಟ್ಟಾರೆ ವೀಕ್ಷಕರೇ, ಏನು ಇದಾಗಿತ್ತು ಇವತ್ತು ಭಾರತೀಯ ಸೇನೆಗೆ ಸೇರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿ ತರಬೇತಿ ಇಲ್ಲಿ ನಡೀತಾ ಇದೆ, ಅದು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ತರಬೇತಿಗಳು ನಡೀತಾ ಇದೆ. ಹಾಗೆ ಇವತ್ತು ಮಕ್ಕಳಲ್ಲಿ ಮಾನಸಿಕ ದೃಢತೆ ಆಗಿರ್ಬೋದು, ಅದೇ ರೀತಿ ದೈಹಿಕ ಸಾಮರ್ಥ್ಯವನ್ನ ಹಿಗ್ಗಿಸುವಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿ ತರಬೇತಿಗಳು ಇಲ್ಲಿ ನಡೀತಾ ಇದೆ ಎನ್ನುವಂತಹ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಇಲ್ಲಿನ ಮಾಜಿ ಸೈನಿಕರಾಗಿರತಕ್ಕಂತ ಸುಧೀರ್ ನಾಯ್ಕರವರು ಇವತ್ತು ಗ್ರಾಮೀಣ ಭಾಗದಲ್ಲಿ ದೇಶಭಕ್ತಿಯನ್ನ ವೃದ್ಧಿಸಲು ಯಾವ ರೀತಿಯಾದಂತಹ ಒಂದು ತರಬೇತಿ ಕಾರ್ಯಕ್ರಮವನ್ನ ನಡೆಸುತ್ತಿದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಕರೆಂಟ್ ಲೈನ್ ಲಗೇನ आपको अभी लेट्स गो जल्दी ये लाइन मनोज बेगा स्पीड रखो इधर और ये सब का दूर आराम से स्लो. हाँ गुड क्या कर पास शू गिर गया, ठीक कोई बात नहीं. चलो ಕಾರ್ ಹಚ್ಕೊಂಡು ಎಷ್ಟು ಗಂಟೆ ಮೇಲೆ ಹೋಗ್ತೀಯಾ, ಗ್ರಿಪ್ನಲ್ಲಿ ಆರಾಮಾಗಿ. ಇದನ್ನ ಇಲ್ಲಿ ಇಲ್ಲಿ ನೋಡಿ, ಒಂದು ಇಲ್ಲಿ ಹಾಕು, ಒಂದು ಕೈ ಬಿಡ್ತೀರಾ ನೀವು, ಹೌದಿಲ್ಲ? ಇಲ್ಲಿ ನೋಡಿ, ಮಾಡಿ ಮೇಲೆ ತೊಳ್ಬೇಕು. ಓಪನ್ ಇಲ್ಲಿ ನೋಡು, ಓಪನ್ ಬಾಡಿ ಫೋಲ್ಡ್ ಮಾಡಬೇಕು. ಸ್ಲೋ ಡೌನ್ ಇಲ್ಲ ಸ್ಟ್ರೆಂತ್ ಇರುತ್ತೆ. ಅಷ್ಟೇನಿಲ್ಲ. ಓಕೆ ಆಯ್ತಾ? ಬಿಟ್ಟೆ ಅವನೇ ಜೋಶ್. ಗೋ ರನ್ ಸ್ಲೋ ರನ್. Hey, run! Go! Run, go! Very good. Stop! Counting 1 to 5. John! 1, 2. Go! Back the little bit. आराम से. Shorter to shorter. Stop. Again. Bird, southern. Then बिड़ेगा. Then mud. Hey.
2 3 1 समझ रहे हो 2 3 1 आवाज नहीं है क्यों आवाज नहीं है आवाज चाहिए मुड़ 1 2 3 1 हाथ नहीं लगे ऐसा होगा 1 2 3 1 ओके ओके एक हाथ का पहला जल्दी राइट हैंड जल्दी अप डाउन पूरा नीचे डाउन अप उसका साथ एक साथ 1 करके ठीक है एक साथ लाइन के साथ लाइन कर दो रुको स्लो लाइन के साथ वेरी गुड ये सीधा बैठे गुड कॉर्नर साइड अपा हो गो कॉर्नर साइड गुड ब्रेक ठीक से करो डाउन ब्रेक वेरी गुड नेक्स्ट गो बॉडी करंट लाइन लगे ना आपको अभी लेट्स गो जल्दी ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.